ಕ್ರಿಸ್ತ ಶಕ 1336ರಲ್ಲಿ ಹರಿಹರ ಮತ್ತು ಬುಕ್ಕ ನಾಯಕರು ತುಂಗಭದ್ರಾ ನದಿಯ ತೀರದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಈ ಸಾಮ್ರಾಜ್ಯವು ದಕ್ಷಿಣ ಭಾರತದ ಸಂಸ್ಕೃತಿ, ಕಲೆ ಮತ್ತು ವಾಣಿಜ್ಯದ ಅದ್ಭುತ ಕೇಂದ್ರವಾಯಿತು. ಹರಿಹರನ ನಂತರ ಬುಕ್ಕನ ಆಡಳಿತದಲ್ಲಿ ರಾಜ್ಯವು ಇನ್ನೂ ಬಲಿಷ್ಠವಾಯಿತು. ನಾಗರಿಕರಿಗೆ ನ್ಯಾಯ, ಸಮೃದ್ಧಿ ಮತ್ತು ಸುರಕ್ಷತೆ ದೊರೆಯಿತು. ಏಕನಾಯಕತ್ವದ ಹೊಳಹು ಸಾಮ್ರಾಟ ಕೃಷ್ಣದೇವರಾಯನ ಕಾಲದಲ್ಲಿ ಅತ್ಯುನ್ನತ ಮಟ್ಟ ತಲುಪಿತು. ಕೃಷ್ಣದೇವರಾಯನು ಆಡಳಿತ ನಡೆಸಿದ ಸಮಯವನ್ನು ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಅವನು ಶೌರ್ಯ, ಜ್ಞಾನ ಮತ್ತು ಧರ್ಮಭಾವದಿಂದ ರಾಷ್ಟ್ರವನ್ನು ಕಾಪಾಡಿದ. ತನ್ನ ಜನರ ನೋವಿಗೆ ಸ್ಪಂದಿಸುವ ಕರುಣಾಮೂರ್ತಿಯೂ ಆಗಿದ್ದ. ಒಂದು ದಿನ ಸಾಮ್ರಾಟ ಕೃಷ್ಣದೇವರಾಯ ಪ್ರಜೆಗಳ ಸ್ಥಿತಿ ತಿಳಿದುಕೊಳ್ಳಲು ಸ್ವಯಂ ಭಿಕ್ಷುಕನ ರೂಪದಲ್ಲಿ ರಾಜ್ಯದ ಬೀದಿಗಳಲ್ಲಿ ಸಂಚರಿಸಿದ. ಜನರು ತಮ್ಮ ರಾಜನ ಬಗ್ಗೆ ಗೌರವದಿಂದ ಮಾತನಾಡುತ್ತಿರುವುದು ಅವನ ಕಿವಿಗೆ ಬಂತು. ನಮ್ಮ ರಾಯಸಿರು ಪ್ರಜೆಗಳಿಗಾಗಿ ಬದುಕುತ್ತಾರೆ ಎಂಬ ಮಾತುಗಳನ್ನು ಕೇಳಿ ಅವನ ಮನವು ಸಂತೋಷದಿಂದ ತುಂಬಿತು. ಅವನು ಅರಮನೆಗೆ ಹಿಂತಿರುಗಿ, ರೈತರಿಗೆ ಜಲಸಂಪತ್ತಿನ ಅನುಕೂಲಗಳನ್ನು ಹೆಚ್ಚಿಸಲು ಅಣೆಕಟ್ಟುಗಳನ್ನು ನಿರ್ಮಿಸಬಹುದೆಂದು ನಿರ್ಧರಿಸಿದ. ಕಲಾವಿದರಿಗೆ ಆಶ್ರಯ ನೀಡುವುದರಿಂದ ರಾಜ್ಯದ ಕಲೆ ಸಾಹಿತ್ಯಗಳು ವಿರಾಜಮಾನವಾದವು. ಅಮರಶಿಲ್ಪಿ ಜಕಣಾಚಾರಿ ಹಾಗೂ ಅಷ್ಟದಿಗ್ಗಜರು ಇದಾಗಲೇ ಈ ಯುಗದಲ್ಲಿ ಕೀರ್ತಿಸಿಕೊಂಡರು. ವಿಜಯನಗರದ ಮಾರುಕಟ್ಟೆಗಳು ವಿದೇಶಿ ವ್ಯಾಪಾರದ ಕೇಂದ್ರಗಳಾಗಿದ್ದವು. ದೂರದ ದೇಶಗಳಿಂದ ವ್ಯಾಪಾರಿಗಳು ಬಂದು ಸ್ಪೈಸ್, ರೇಷ್ಮೆ ಮತ್ತು ಮುತ್ತಿನ ವ್ಯಾಪಾರ ಮಾಡಿಕೊಂಡಿದ್ದರು. ಸಾಮ್ರಾಜ್ಯ ಪ್ರೌಢಿ ಮತ್ತು ಧೈರ್ಯದ ಸಂಕೇತವಾಗಿ ಹೊರಹೊಮ್ಮಿತು. ಇದೇ ವಿಜಯನಗರ ಧರ್ಮ, ಶೌರ್ಯ ಮತ್ತು ಸಂಸ್ಕೃತಿಯ ಮೂರ್ತರೂಪವಾಗಿ ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿಯಿತು.